ಆ ರೀತಿ ಯಾವುದಿಲ್ಲ. ಹೌದಾ? ಅದೇ ಅದನ್ನೇನಾದ್ರು ನೋಡ್ಬೇಕಲ್ಲ, ಅವ್ರ ಪ್ರಿಪರೇಷನ್ ಅವರು ಸರಿಯಾಗಿ ಮಾಡಿದಾರಾ? ಹಾಗೆ ಅಲ್ಲಲ್ಲ, ಅದನ್ನೇ ಅದಕ್ಕೆ ನೀರು ನದಿ ಬಂದು ಸೇರಲ್ವಾ? ಅದು ಈ ರೀತಿ ಬರೋದಿಲ್ಲ, ನವನಿ ಬರೋದಿಲ್ಲ. ನೀವು ಮುಂಚೆನೆ ತಗೋತೀರ. ಹೌದಾ? ಮತ್ತೆ ಮುಂದೆ ಹಳ್ಳಿ ಯಾರಿದಾರ? ನೀರು ಬರೋದನ್ನು ಸ್ಟಾಪ್ ಮಾಡಿಸ್ತೀವಿ. ಯಾಕಂದ್ರೆ ನದಿಗೆ ಸೇರಿದ್ರು ಸಹಿತ ಮುಂದೆ ನೋಡಿ, ಇವರು ನಿಮ್ಮ ನಗರ ಪ್ರದೇಶಕ್ಕೆ ಆಯ್ತು, ಮುಂದೆ ಹಳ್ಳಿಗಳು ಇದಾವಲ್ಲ, ಹಳ್ಳಿಗಳವರು ಆ ನೀರು ಕೊಡ್ತಾರೆ. ನಿಮಗೆ ಕಾರ್ಖಾನೆ ಸುತ್ತಮುತ್ತಲಿರ್ತಕ್ಕಂಥ ರೈತರು ಬೆಳೆಗಿ ಅದರ ಬೆಸ್ಟ್ ಧೂಳು ಬೆಳೆಗಳು ಕೂಡ ಸರಿಯಾಗಿ ಆಗ್ತದೆ. ನಿಜ ನೀವು ಹೇಳೋದು ಅದನ್ನ ಹೊಟ್ಟೆನಲ್ಲಿ ನೀವೇನೋ ಅಂದ್ರೆ ಆ ನದಿಗೆ ಬಿಡೋದನ್ನ ಸ್ಟಾಪ್ ಮಾಡಿಸ್ಬೇಕು. ಹೌದಾ? ಅದು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಬೇಕಾಗುತ್ತೆ. ಏನ್ ಸರ್ ಅದ್ರ ಬಗ್ಗೆ? ಹಾಸ್ಟೆಲ್ನಲ್ಲಿ ಏನ್ ಊಟ ಮಾಡ್ತಾರೆ, ಏನ್ ಊಟ ಮಾಡ್ತಾರೆ ಅದನ್ನೇ ನಾವು ತಿನ್ಬೇಕು. ಹಾಗೆ ನೀವು ನೀರು ಸಪ್ಲೈ ಕೊಡ್ತಾ ಇದ್ದೀರಿ ಅಂತಂದ್ರೆ ಆ ನೀರನ್ನು ನೀವು ಕುಡಿಬೇಕು. ನೀವು ಕುಡಿತೀರಾ? ಕರ್ಕೊಂಡು ಹೋಗ್ತೀರಾ ನಿಮ್ಗೀಗ? ಸರಿ ಇದೆಯಾ? ನಿಮಗೆ ತೃಪ್ತಿದೆಯಾ ಅದು? ಅಥವಾ ಮತ್ತೆ ಏನಾದ್ರು ಅವ್ರಿಗೆ ಹೇಳಿಕೆ, ಸಾರ್ವಜನಿಕರಿಗೆ ಹೇಳಿಕೆ ಬಯಸ್ತೀರಾ? ಯಾಕಂದ್ರೆ ಮಾಧ್ಯಮದವರು ಇದ್ದಾರೆ, ನೀವೇನಾದ್ರು ಉತ್ತರ ಕೊಟ್ಟರೆ ಅವರನ್ನ ಇದು ಮಾಡ್ತಾರೆ, ಪಬ್ಲಿಕ್ಕಿಗೆ ತಲುಪಿಸುವಂತ ಕೆಲಸನೂ ಮಾಡ್ತಾರೆ. ಅವರು ನಾವೇನ್ ಮಾತಾಡ್ತಿರ್ತೇವೆ ಅವ್ರು ತಲುಪಿಸ್ತಾರೆ. ಅವ್ರ ಮಾಧ್ಯಮ ಅಂತಂದ್ರೆ ನಮ್ಮ ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಇದು ಕೊಂಡಿ. ಅದು ಹೇಳುವಂತ ಪ್ರತಿಯೊಂದು ವಿಚಾರಗಳನ್ನ ಅವರು ಅದಕ್ಕೆ ತಲುಪಿಸ್ತಾರೆ. ಏನಾದ್ರು ಕಷ್ಟಗಳಿದ್ರು ನೀವು ಹೇಳ್ಬೋದು, ಸರ್ ಇಲ್ಲ ಸರ್ ಈ ರೀತಿ ಆಗ್ತಾ ಇದೆ, ನಾವು ಅದನ್ನ MLA-ಗಳಿಗೆ ಅಥವಾ ಮಿನಿಸ್ಟರ್ಗಳಿಗೆ ನಾವು ತಿಳಿಸಿದ್ದೀವಿ, ಜನಪ್ರತಿನಿಧಿಗಳಿಗೆ ತಿಳಿಸಿದ್ದೀವಿ, ಈ ಕಾರಣದಿಂದ ನಮಗೆ ನೀರಿನ ಸಮಸ್ಯೆ ಇದೆ. ಒಂದಾದಿಂದ ಬಿಸಿ ಅವಾಗ ಲಾಸ್ಟ್ ಮೂಮೆಂಟ್ ಇರೋ